ಪ್ರತಿಯೊಂದು ಮಗುವು ಹುಟ್ಟುವಾಗ ತುಂಬಾ ಜೀನಿಯಸ್. ಆದರೆ ಬೆಳೀತಾ ಬೆಳೀತಾ ಇವತ್ತಿನ ಮಾಡ್ರನ್ ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ಎಜುಕೇಷನ್ ಸಿಸ್ಟಮ್ ಮತ್ತು ಸ್ಟ್ರೆಸ್ಸಿಂದ ಆಗಿ ಅದರ ಒಂದು ನ್ಯಾಚುರಲ್ ಇಂಟೇಟಿವ್ ಎಬಿಲಿಟಿನ ಕಳೆದುಕೊಳ್ತಾ ಬರುತ್ತೆ. ಈ ಒಂದು ವರ್ಕ್ಶಾಪಲ್ಲಿ ನಾನು ಅವರಿಗೆ ಅವರ ಒಂದು ಇನ್ನರ್ ಪೊಟೆನ್ಷಿಯಲ್ನ ಹೇಗೆ ಹೊರಗೆ ತೆಗೆಯೋದು, ಹಾಗೆ ರೈಟ್ ಬ್ರೈನ್ನ ಹೇಗೆ ಆ್ಯಕ್ಟಿವೇಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೇನೆ. ನಮಸ್ತೆ ಎವ್ರಿವನ್, ನಾನು ನಿಶಾ ಶ್ರೀನಿವಾಸ್, ಇಂಟರ್ನ್ಯಾಷನಲ್ ಸರ್ಟಿಫೈಡ್ ರೈಟ್ ಬ್ರೈನ್ ಅವೇಕ್ನಿಂಗ್ ಟ್ರೈನರ್, ಹಾಗೆಯೇ ಆಕ್ಸೆಸ್ ಕಾನ್ಷಿಯಸ್ನೆಸ್ ಪ್ರಾಕ್ಟೀಷನರ್, ರೇಕಿ ಮಾಸ್ಟರ್. ನಾನು ಈ ಒಂದು ವರ್ಕ್ಶಾಪ್ನ 4 ವರ್ಷದಿಂದ ಕಂಡಕ್ಟ್ ಮಾಡ್ತಾ ಬಂದಿದ್ದೀನಿ, ಮಕ್ಕಳಿಗೆ ಹಾಗೆ ದೊಡ್ಡವರಿಗೂ ಕೂಡ. ಏನಿದು ರೈಟ್ ಬ್ರೈನ್ ಆ್ಯಕ್ಟಿವೇಷನ್, ಇದರಿಂದ ಏನು ಬೆನಿಫಿಟ್ ಅಂದರೆ, ಈ ಒಂದು ರೈಟ್ ಬ್ರೈನ್ ಅವೇಕ್ನಿಂಗ್ ಆದ ನಂತರ, ಆ್ಯಕ್ಟಿವೇಷನ್ ಆದ ನಂತರ ಮಕ್ಕಳಲ್ಲಿ ಒಂದು ಡೀಪ್ ಚೇಂಜಸ್ ಕಾಣ್ಬೋದು. ಅವರ ಒಂದು ಸೆಲ್ಫ್ ಅವೇರ್ನೆಸ್ ಇನ್ಕ್ರೀಸ್ ಆಗುತ್ತೆ, ಮೆಮೊರಿಯಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ, ಅವರ ಫೋಟೋಗ್ರಾಫಿಕ್ ಮೆಮೊರಿ ಇಂಪ್ರೂವ್ ಆಗುತ್ತೆ, ಟೆಲಿಪತಿ ಟೆಲಿಕೈನೆಸಿಸ್ನ ತುಂಬ ಈಸಿಯಾಗಿ ಆ್ಯಕ್ಸೆಸ್ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಬ್ಲೈಂಡ್ ಫೋಲ್ಡಲ್ಲಿ ಕೂಡ ಅವರು ಓದೋದು, ಬರೆಯೋದು, ಇನ್ನಿತರ ಚಟುವಟಿಕೆಗಳನ್ನು ನಾವು ಹೇಗೆ ನಾರ್ಮಲಾಗಿ ಕಣ್ಬಿಟ್ಟಾಗ ಎಷ್ಟು ಈಸಿಯಾಗಿ ಮಾಡ್ತೀವಿ, ಅಷ್ಟೇ ಈಸಿಯಾಗಿ ಅವರು ಬ್ಲೈಂಡ್ ಫೋಲ್ಡಲ್ಲಿ ಕೂಡ ಮಾಡ್ತಾರೆ. ಅಂದರೆ ಅವರ ಒಂದು ಸೆನ್ಸರಿ ಪರ್ಸೆಪ್ಷನ್ ಅಂದರೆ ವಿಷನ್, ಹಿಯರಿಂಗ್, ಟಚಿಂಗ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿರುತ್ತೆ. ESPಯ ಫೌಂಡರ್ ಬಂದುಬಿಟ್ಟು ಜಪಾನಿನ ಮೂಲದವರು ಡಾಕ್ಟರ್ ಮಕ್ಯಾಟೋ ಅಂತ. ಇವರೊಬ್ಬರು ಸೈಂಟಿಸ್ಟ್. ಇವರು ಹೇಳ್ತಾರೆ ಇದನ್ನು ಹಿಮಸ್ಪರಿಕ್ ಸಿಂಕ್ರನೈಸೇಷನ್ ಅಂತ, ಅಂದರೆ ರೈಟ್ ಮತ್ತು ಲೆಫ್ಟ್ ಸೈಡ್ ಬ್ರೈನ್ ಕನೆಕ್ಟೆಡ್ ಆ್ಯಂಡ್ ವರ್ಕಿಂಗ್ ಟುಗೆದರ್ ಅಂತ. ಅಂದರೆ ಇದನ್ನು ಅವರು ಇನೇಟಿವ್ ಎಬಿಲಿಟಿ ಇದರಿಂದ ಇಂಪ್ರೂವ್ ಆಗುತ್ತೆ ಅಂತಾರೆ. ಅಂದರೆ ಮಕ್ಕಳಲ್ಲಿ ಒಂದು ನ್ಯಾಚುರಲ್ ಎಬಿಲಿಟಿ ಇರುತ್ತೆ, ಅದನ್ನು ಹೊರಗೆ ತರುವಂಥದ್ದೇ ಈ ಒಂದು ವರ್ಕ್ಶಾಪ್. ಅದ್ರ ಮೇಲೇ ಈ ಒಂದು ವರ್ಕ್ಶಾಪ್ ಕಂಪ್ಲೀಟಾಗಿ ಡಿಸೈನ್ ಆಗಿರುವಂಥದ್ದು. ಈ ಒಂದು ವರ್ಕ್ಶಾಪ್ಗಳನ್ನು, ಈ ಒಂದು ವಿದ್ಯೆಯನ್ನು ಪ್ರಪಂಚದ ಬೇರೆ ಬೇರೆ ಕಡೆಯಲ್ಲೂ ಕೂಡ ಕಲಿಸ್ತಾ ಇದ್ದಾರೆ. ಲೈಕ್ USA, ಜಪಾನ್, ಇಂಡೋನೇಷ್ಯಾ, ಮಲೇಷಿಯಾ, ಸಿಂಗಾಪುರ್, ಹಾಗೆ ಇಂಡಿಯಾದಲ್ಲೂ ಕೂಡ ಈ ಒಂದು ವಿದ್ಯೆಯನ್ನು ಹೇಳ್ಕೊಡಲಾಗತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ನಿಮ್ಮ ಮಕ್ಕಳನ್ನು ಈ ಒಂದು ವರ್ಕ್ಶಾಪಿಗೆ ಜಾಯಿನ್ ಮಾಡಿಸ್ಬೇಕು ಅಥವಾ ನೀವು ಜಾಯಿನ್ ಆಗಬೇಕು ಅಂತ ಇದ್ದೀರಾ ಅಂದರೆ, ಮೇಲೆ ಕಾಣ್ತಾ ಇರೋವಂಥ ಈ ಒಂದು ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಅಥವಾ ಡಿಸ್ಕ್ರಿಪ್ಷನಲ್ಲಿರುವಂಥ ವಾಟ್ಸಪ್ ಗ್ರೂಪಿನ ಲಿಂಕ್ ಇದೆ, ಅದಕ್ಕೆ ಜಾಯಿನ್ ಆಗಿ ಅಲ್ಲಿ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೋಬೋದು. ಇದು ನೀವು ನಿಮ್ಮ ಮಕ್ಕಳಿಗೆ ಕೊಡುವಂಥ ಅತಿ ಅಮೂಲ್ಯವಾದಂಥ ಗಿಫ್ಟ್. ಈವನ್ ನಿಮಗೋಸ್ಕರ ನೀವು ಕೊಟ್ಕೊಳ್ಳುವಂಥ ಒಂದು ಪ್ರೀಷಿಯಸ್ ಗಿಫ್ಟ್ ಕೂಡ. ಸೊ ಫಿಸಿಕಲ್ ಹೆಲ್ತ್ ಜೊತೆಗೆ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್. ಮೆಂಟಲ್ ಹೆಲ್ತ್ ಸ್ಟ್ರಾಂಗ್ ಆಗಿದ್ದರೆ ಆಟೋಮೆಟಿಕ್ಕಾಗಿ ನಿಮ್ಮ ಫಿಸಿಕಲ್ ಹೆಲ್ತ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ನೀವು ಮ್ಯಾನಿಫೆಸ್ಟೇಷನ್ನ ಮ್ಯಾಗ್ನೆಟ್ ಆಗ್ತೀರ. ಸೊ ನಿಮ್ಮ ಮೆಮೊರಿ ಇಂಪ್ರೂವ್ ಮಾಡ್ಕೋಬೇಕಾ, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪವರ್ನ ಇನ್ಕ್ರೀಸ್ ಮಾಡ್ಕೋಬೇಕಾ, ಈ ಒಂದು ವರ್ಕ್ಶಾಪಿಗೆ ಜಾಯ್ನ್ ಆಗಿ. ನಿಮ್ಮೆಲ್ಲರನ್ನೂ ಆದಷ್ಟು ಬೇಗ ಕ್ಲಾಸ್ನಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೇನೆ. ಟೇಕ್ ಕೇರ್. ಜೈ ಗುರುದೇವ್.